ಸದ್ದಿಲ್ಲದೆ ಈಗ ಈ ಪಾಲಿಕೆ ಮತ್ತೊಂದು ಸಿದ್ಧತೆಯನ್ನ ಮಾಡ್ತಾ ಇದೆ. ಮತ್ತೊಂದು ಸುತ್ತಿನ ತೆರಿಗೆ ಏರಿಕೆಗೆ ಈಗ ಪಾಲಿಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಾಹನ ನಿಲ್ದಾಣದ ಹೆಸರಿನಲ್ಲಿ ತನ್ನ ಆದಾಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಪಾಲಿಕೆ. ಜನರಿಗೆ ಮಾತ್ರ ಬರೆ ಮೇಲೆ ಬರೆ. ಪ್ರದೇಶವಾರು ಯೂನಿಟ್ ದರ ನಿರ್ಧರಿಸಲು ಕರಡು ಅಧಿಸೂಚನೆಯನ್ನ ಈಗ ರೆಡಿ ಮಾಡಿಕೊಂಡಿದೆ. ಈ ಅಧಿಸೂಚನೆಯ ಸಂಬಂಧ ಸಾರ್ವಜನಿಕರ ಸಲಹೆ ಮತ್ತು ಆಕ್ಷೇಪಣೆಗೆ ಅವಕಾಶ ಇದೆ. ನಿಮ್ಮ ಕಾಂಪೌಂಡ್ನಲ್ಲಿ ನಿಲ್ಲಿಸುವಂತ ವಾಹನಗಳಿಗೂ ಕೂಡ ದರ ನಿಗದಿ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಾಲ್ ಸೇರಿ ಎಲ್ಲಾ ರೀತಿಯ ಕಟ್ಟಡಗಳಿಗೂ ಕೂಡ ಈ ಪಾರ್ಕಿಂಗ್ ದರ ನಿಗದಿ ಆಗುತ್ತೆ. ಪಾರ್ಕಿಂಗ್ಗೆ ಚದರ ಅಡಿ ಲೆಕ್ಕದಲ್ಲಿ ದರ ನಿಗದಿಯನ್ನ ಮಾಡಿದೆ ಈಗ ಪಾಲಿಕೆ. ವಸತಿ ಉದ್ದೇಶದ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕೆ ವಾರ್ಷಿಕ 600 ರೂಪಾಯಿ, ವಾಣಿಜ್ಯ ಅಥವಾ ವಸತಿಯೇತರ ಉದ್ದೇಶದ ಪಾರ್ಕಿಂಗ್ ಸ್ಥಳಕ್ಕೆ 1125 ರೂಪಾಯಿ ವಿಧಿಸಲಾಗುತ್ತೆ. ಈ ಕಟ್ಟಡದ ವಿಸ್ತೀರ್ಣದ ಮೇಲೆ ತೆರಿಗೆಯನ್ನ ವಿಧಿಸ್ತಾ ಇರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಅಧಿಕೃತವಾಗಿ ಬಂದಂತ ಪತ್ರ, ಕರಡು ಅಧಿಸೂಚನೆಯನ್ನ ಈಗ ಹೊರಡಿಸಲಾಗಿದೆ. ಜೊತೆಗೆ ಯಾರದೇ ಆಕ್ಷೇಪಗಳಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೀಡೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ನಿಮ್ಮ ಕಾಂಪೌಂಡ್ನಲ್ಲಿ ನಿಲ್ಲಿಸುವಂಥ ನಿಮ್ಮ ವಾಹನಗಳಿಗೂ ಕೂಡ ದರ ನಿಗದಿ ಮಾಡಲಾಗ್ತಾ ಇದೆ. ಯಾವ ರೀತಿ ಅಂತಂದರೆ, ವಸತಿ ಉದ್ದೇಶದ ಕಾಂಪ್ಲೆಕ್ಸ್ಗಳೇನಿರುತ್ತೆ, ಮನೆಗಳೇನಿರುತ್ತೆ, ಅದಕ್ಕೆ ಅಪಾರ್ಟ್ಮೆಂಟ್ಗಳೇನಿರುತ್ತೆ, ಆ ಅಪಾರ್ಟ್ಮೆಂಟ್ಗಳಿಗೆ, ಆ ಕಟ್ಟಡಗಳಿಗೆ 150 ಚದರ ಅಡಿ ಪಾರ್ಕಿಂಗ್ ಸ್ಥಳಕ್ಕೆ ವರ್ಷಕ್ಕೆ 600 ರೂಪಾಯಿ. ಇನ್ನು ವಾಣಿಜ್ಯ ಅಥವಾ ವಸತಿಯೇತರ ಉದ್ದೇಶದ ಪಾರ್ಕಿಂಗ್ ಸ್ಥಳ ಇರುತ್ತಲ್ಲ, ಅದಕ್ಕೆ 1125 ರೂಪಾಯಿ ನಿಗದಿ ಆಗಿದೆ.